Hi, hello, dear friends. Welcome back to Davangere to you all. Today, I come back with the one more new video for you all. It's about only English. ಸೊ ಈ ಒಂದು 10 days ವಿಡಿಯೋಸಲ್ಲಿ ದಟ್ ಮೀನ್ಸ್ ಈ ಒಂದು 10 ಸೀರೀಸ್ ಆಫ್ ಕ್ಲಾಸಸ್ಸಲ್ಲಿ ನಿಮಗೆಷ್ಟು ಇಂಗ್ಲೀಷ್ ಬಗ್ಗೆ ಗೊತ್ತಾಗಿದೆ ಸೊ ನೀವೇ ಸ್ವಲ್ಪ ರಿಯಲೈಸೇಷನ್ ಮಾಡ್ಕೊಳ್ಳಿ ಆಯಿತಾ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ವೆಯ್ಟ್ ಅ ಸೆಕೆಂಡ್. ಹಾಂ, ಈ ವಿಡಿಯೋನಲ್ಲಿ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಗಿಂತನೂ ಒನ್ ಮೋರ್ ನ್ಯೂ ಕಾನ್ಸೆಪ್ಟ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಹೇಳ್ಕೊಡ್ತೀನಿ ಅನ್ನೋದಕ್ಕಿಂತ ವಿ ವಿಲ್ ಲರ್ನ್ ಟುಗೆದರ್. ಓಕೆ, ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ 100 ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತೀನಿ, ಪ್ಲಸ್ ಕನ್ನಡದಿಂದ ಇಂಗ್ಲೀಷಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ದಟ್ ಈಸ್ ಬಿಕಾಸ್ ಫಾರ್ ಯುವರ್ ಲರ್ನಿಂಗ್. ಓಕೆ, ಅಥವಾ ನಿಮಗೆ ಸ್ವಲ್ಪ ಎರಡು ಲ್ಯಾಂಗ್ವೇಜಲ್ಲಿದ್ದರೆ ಬೈಲಿಂಗ್ವಲ್ಲಲ್ಲಿದ್ದರೆ ಸ್ವಲ್ಪ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನನಗೂ ಅನ್ನಿಸ್ತು. ಹಾಗಾಗಿ ಎರಡರಲ್ಲೂ ಕೂಡ ನಾನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ಥರ ಒಂದು ನ್ಯೂ ಟ್ರೈನ ಮಾಡಿದ್ದೀನಿ. ಸೊ ಈ ಟ್ರೈ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನಾದರೂ ಶೇರ್ ಮಾಡಬೇಕು ಅಂತಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಐ ವಿಲ್ ರೀಡ್ ದಟ್ ಕಮೆಂಟ್. ಸೊ ಈಗ ನಾವು ಡೈಲಿ ಬೇಸಿಸಲ್ಲಿ ನೋಡೋದಾದರೆ ಇಂಗ್ಲೀಷ್ ಅನ್ನೋದು ನಮ್ಮ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದೆ, ನಿಮಗೆಲ್ಲ ಗೊತ್ತು ಅದು. ಓಕೆ, ಸೊ ಇಲ್ಲಿ 100 ಇಲ್ಲಿ ನಾನು ನಿಮಗೆ ಮುಂಚೆ ಹೇಳಿದ್ದೆ 500 ಡೈಲಿ ಯೂಸ್ ಸೆಂಟೆನ್ಸಸ್ನ ಹೇಳ್ತೀನಿ ಅಂತ. ಸೊ ಇದು ಪಾರ್ಟ್ 1 ವಿಡಿಯೋ. 100 ಇದೊಂದು ವಿಡಿಯೋ. 500 ಸೆಂಟೆನ್ಸ್ಗಳನ್ನ ಒಂದೇ ವಿಡಿಯೋದಲ್ಲಿ ಹೇಳಿದರೆ ನಿಮಗೂ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಪ್ಲಸ್ ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಈ ಸೆಂಟೆನ್ಸ್ಗಳನ್ನ ನೀವು ರಿಪೀಟ್ ಮಾಡ್ತಾ ಹೋದಾಗಿನೇ ಕಲೀಲಿಕ್ಕಾಗೋದು. ಒಂದ್ಸತಿ ಈ ವಿಡಿಯೋ ನೋಡಿದೆ ಬಿಟ್ಟೆ ಅಂತ ಯಾರೂ ಮಾಡಬೇಡಿ, ನಾನು ಮಾಡಲ್ಲ, ನೀವು ಮಾಡಬೇಡಿ. ಸೊ ನೀವು ಕಲೀರಿ, ನಾನು ಕಲಿತೀನಿ. ಸೊ ಇಂಗ್ಲೀಷ್ನ ಕಲಿತಾ ಹೋಗೋಣ. ಓಕೆ, ಸೊ ಇಟ್ಸ್ ಮೀ ಶಿವಾನಿ, ಆ್ಯಸ್ ಯು ಆಲ್ ನೋ. ಸೊ ಇನ್ ಟುಡೇಸ್ ಕ್ಲಾಸ್ ನಾನು ನಿಮಗೆ ಎರಡು ಲ್ಯಾಂಗ್ವೇಜಲ್ಲೂ ಕೂಡ ಹೇಳ್ಕೊತ ಹೋಗ್ತೀನಿ. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಅವರ್ ಫಸ್ಟ್ ಸೆಂಟೆನ್ಸ್ ನಾನು ಫಸ್ಟ್ ಕನ್ನಡದಲ್ಲಿ ಹೇಳ್ತೀನಿ, ಅದಾದಮೇಲೆ ಇಂಗ್ಲೀಷಲ್ಲಿ ಹೇಳ್ತೀನಿ. ಓಕೆ, ಅಥವಾ ಎರಡರಲ್ಲೂ ಹೇಗೆ ಹೇಳಿದ್ರು ಓಕೆ ಅಲ್ವಾ ನಿಮಗೆ. ಅನ್ಕ್ಲೆಂಚ್ ಯುವರ್ ಫೀಸ್ಟ್ ಅಥವಾ ಅನ್ಕ್ಲೆಂಚ್ ಯುವರ್ ಫಿಸ್ಟ್, ದಟ್ ಮೀನ್ಸ್ ನಿಮ್ಮ ಮುಷ್ಟಿಯನ್ನು ಬಿಚ್ಚಿ ಅಂತ. ಸೊ ಇದರಲ್ಲಿ ತುಂಬ ಸಿಂಪಲ್ಸ್ ವರ್ಡ್ಸ್ಗಳು ಇರುತ್ತೆ, ತುಂಬ ಡಿಫಿಕಲ್ಟು ಇರುತ್ತೆ. ಎರಡೂ ಥರನೂ ನಾವು ಕಲಿಬೇಕಲ್ವಾ. ಸೊ ಹಾಗಾಗಿ ಎರಡೂ ಥರನೂ ಯೂಸ್ ಮಾಡಿದ್ದೀನಿ. ಟ್ರಾನ್ಸ್ಲೇಷನ್ ಇರೋದ್ರಿಂದ ನಿಮಗೆ ಅಷ್ಟೇನು ಟಫ್ ಅಂತ ಅನ್ಸೋದಿಲ್ಲ. ಓಕೆ, ಅನ್ಕ್ಲೆಂಚ್ ಯುವರ್ ಫಿಸ್ಟ್ ಅಂತಂದರೆ ನಿಮ್ಮ ಮುಷ್ಟಿಯನ್ನು ಬಿಚ್ಚಿ ಅಂತ. ನಾನು ನಿಮಗೆ ರಿಪೀಟ್ ಮಾಡ್ತಾ ಹೋಗೋದಿಲ್ಲ, ಯಾಕೆಂದರೆ ರಿಪೀಟ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗೆ ಎರಡೂ ಲ್ಯಾಂಗ್ವೇಜಲ್ಲೂ ಟ್ರಾನ್ಸ್ಲೇಷನ್ ಇರೋದ್ರಿಂದ ಸೊ ಅಷ್ಟೇನು ಕಷ್ಟ ಆಗೋದಿಲ್ಲ. ಓಕೆ, ಶೀ ಈಸ್ ಟೈರಿಂಗ್, ಅವಳು ದಣಿದಿದ್ದಾಳೆ. ಓಕೆ, ಅಂದರೆ ಅವಳಿಗೆ ತುಂಬ ಸುಸ್ತಾಗಿದೆ. ಶೀ ಈಸ್ ಫೀಲಿಂಗ್ ಅನ್ಈಸಿ, ಅವಳು ಅಶಾಂತಿಯನ್ನು ಅನುಭವಿಸ್ತಿದ್ದಾಳೆ ಅಥವಾ ಅವಳಿಗೆ ಸ್ವಲ್ಪ ಮನಸ್ಸಿಲ್ಲ. ಸೊ ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ, ಬಟ್ ಆದರೆ ನೀವು ಕಾಮನ್ ಲ್ಯಾಂಗ್ವೇಜಲ್ಲೂ ಕೂಡ ನಾನು ಹೇಳ್ತೀನಿ. ಓಕೆ, ಅವಳಿಗೆ ಯಾಕೋ ಸ್ವಲ್ಪ ಏನೋ ಬೇಜಾರಲ್ಲಿದ್ದಾಳೆ ಅಥವಾ ಅವಳಿಗೆ ಏನೋ ಮನಸ್ಸಿಗಷ್ಟು ಸಮಾಧಾನ ಇಲ್ಲ ಅಂತ ಹೇಳ್ತೀವಲ್ವಾ, ಆ ಥರ. ಸೊ ಸ್ಟಾಪ್ ಆನ್ಸರಿಂಗ್ ಬ್ಯಾಕ್, ಮತ್ತೆ ಉತ್ತರಿಸೋದನ್ನು ನಿಲ್ಲಿಸು. ಅಥವಾ ಆನ್ಸರಿಂಗ್ ಬ್ಯಾಕ್ ಅಂತಂದರೆ ಎದುರು ಮಾತಾಡಬೇಡ ಅನ್ನೋದು ಕೂಡ ಆಗುತ್ತೆ. ಓಕೆ, ಎದುರು ಮಾತಾಡಬೇಡ ಅಂತಲೂ ಕೂಡ ನಾವು ಹೇಳ್ಬೋದು. ಡೋಂಟ್ ವಿಸ್ಪರ್ ಅಂತಂದರೆ, ವಿಸ್ಪರ್ ಅಂದರೆ ಪಿಸುಗುಟ್ಟೋದು ಅಂತ, ಅಂತಂದರೆ ಪಿಸು ಮಾತಾಡೋದು ಅಂತ ಹೇಳ್ತೀವಲ್ವಾ ಅದು. ಸೊ ನೀನು ಎದುರುತ್ರ ಕೊಡಬೇಡ, ಅದಾದಮೇಲೆ ಪಿಸುಗುಟ್ಬೇಡ, ಜೋರಾಗಿ ಅದೇನು ಮಾತಾಡ್ತೀಯೋ ಅಂತ ಹೇಳ್ತೀವಲ್ವಾ. ಇಟ್ ಈಸ್ ನಾಟ್ ಹಿಸ್ ಫಾಲ್ಟ್, ಇದು ಅವನ ತಪ್ಪಲ್ಲ. ಐ ನೋ ಯು ವೆರಿ ವೆಲ್, ನನಗೆ ನೀನು ಏನು ಅಂತ ಚೆನ್ನಾಗಿ ಗೊತ್ತು, ನಾನು ನಿನ್ನನ್ನು ಚೆನ್ನಾಗಿ ಬಲ್ಲೆ. ಹೌ ಡಿಡ್ ಯು ಗೆಟ್ ಮೈ ನಂಬರ್, ನಿನಗೆ ನನ್ನ ನಂಬರ್ ಹೇಗೆ ಸಿಕ್ತು. ವಾಟ್ ಈಸ್ ದೇರ್ ಟು ಗೆಟ್ ಆ್ಯಂಗ್ರಿ, ಇದರಲ್ಲಿ ಕೋಪ ಮಾಡ್ಕೊಳ್ಳೋಕೆ ಏನಿದೆ. ಐ ಹ್ಯಾವ್ ಬೀನ್ ಟ್ರೈಯಿಂಗ್ ಟು ಕಾಲ್ ಯು ಸಿನ್ಸ್ ಮಾರ್ನಿಂಗ್, ನಾನು ಬೆಳಿಗ್ಗೆಯಿಂದ ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಬಟ್ ಯು ಆರ್ ನಾಟ್ ಪಿಕಿಂಗ್ ಅಪ್ ದ ಫೋನ್, ಬಟ್ ಆದರೆ ನಿನ್ನ ಫೋನಿಗೆ ಎತ್ತಿ ಉತ್ತರನೇ ಕೊಡ್ತಿಲ್ಲ ಅಥವಾ ನೀನು ನನಗೆ ಉತ್ತರಿಸ್ತಾನೆ ಇಲ್ಲ ಅಂತ. ಒಂದು ಸೆಕೆಂಡ್. ಓಕೆ, ಸಾರಿ ಫಾರ್ ದ ಇಂಟ್ರಪ್ಷನ್.
ಸೊ ನಮ್ಮ ನೆಕ್ಸ್ಟ್ ಸೆಂಟೆನ್ಸ್, ಸಾರಿ ಟು ಕೀಪ್ ಯು ವೇಟಿಂಗ್. ನಿನ್ನನ್ನು ವೇಟ್ ಮಾಡಿಸಿದ್ದಕ್ಕೆ ಸಾರಿ ಆಯ್ತಾ. ಐ ಆಮ್ ಡೆಡ್ ಸೀಟ್ ಎಗನಿಸ್ಟ್ ಇಟ್. ನಾನು ಅದರ ವಿರುದ್ಧ ಅಂತಂದರೆ ನೀನು ಏನು ಹೇಳ್ತಿದ್ಯೋ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿದ್ದೀನಿ. ನಾನು ಅದನ್ನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತೀವಲ್ವಾ. ಐ ಎಸ್ಕೇಪ್ಡ್ ಸಂಹೌ. ನಾನು ಹೇಗೋ ತಪ್ಪಿಸ್ಕೊಂಡೆ. ಬಿ ಆನ್ ಯುವರ್ ಗಾರ್ಡ್. ನೀವೇ ನಿಮ್ಮ ಕಾವಲಾಗಿರಬೇಕು. ಅಂದರೆ ನಾವು ನಮ್ಮ ಪ್ರೊಟೆಕ್ಷನ್ನ ಮಾಡ್ಕೋಬೇಕು. ಐ ಡೋಂಟ್ ನೋ ವೆನ್ ಯು ಕಾಲ್ಡ್ ಮೀ. ನನಗೆ ನೀನು ಯಾವಾಗ ಕಾಲ್ ಮಾಡಿದೆ ಅನ್ನೋದೇ ಗೊತ್ತಿಲ್ಲ. ಹಿ ಎನ್ಗ್ರೋಸ್ಡ್ ಇನ್ ಮೊಬೈಲ್. ಅವನು ಯಾವಾಗಲೂ ಮೊಬೈಲಲ್ಲೇ ಮುಳುಗಿರ್ತಾನೆ. ಡೋಂಟ್ ಕಾಲ್ ಓವರ್ ಆ್ಯಂಡ್ ಓವರ್. ಪದೇ ಪದೇ ಕಾಲ್ ಮಾಡಬೇಡ. ಮೇಕ್ ಇಟ್ ಈಸಿ. ಅಂದರೆ ಈಸಿಯಾಗಿ ಮಾಡು, ಸುಲಭವಾಗಿ ಮಾಡು. ಗೋ ಸ್ಟ್ರೈಟ್. ನೇರವಾಗಿ ಹೋಗು. ಕಮ್ ಆನ್ ಫುಟ್. ಐ ಕೇಮ್ ಆನ್ ಫುಟ್. ನಾನು ನಡ್ಕೊಂಡೇ ಬಂದೆ. ಗೆಟ್ ಸಮ್ ಸ್ಲೀಪ್. ಸ್ವಲ್ಪ ನಿದ್ರೆ ಮಾಡು ಅಥವಾ ಸ್ವಲ್ಪ ನಿದ್ರಿಸು. ಐ ಆಮ್ ಫೀಲಿಂಗ್ ಡಿಝಿ. ನನಗೆ ಯಾಕೋ ತಲೆ ತಿರುಗ್ದಂತಾಗ್ತಿದೆ ಅಥವಾ ನನಗೆ ಯಾಕೋ ತಲೆ ತಿರುಗ್ತಾ ಇದೆ. ಲಾಕ್ ದ ಡೋರ್. ಬಾಗಿಲನ್ನು ಮುಚ್ಚು. ಡೋಂಟ್ ಟೆಲ್ ಹರ್. ಅವಳಿಗೆ ಹೇಳಬೇಡ. ಇದನ್ನೆಲ್ಲ ಕೂಡ ಸಿಂಪಲ್ ಅಂತ ಅನಿಸಿದ್ರು ಕೂಡ ನೀವು ಯಾರು ಯೂಸ್ ಮಾಡ್ತಾ ಇರೋದಿಲ್ಲ. ಅದರಿಂದನೇ ಸ್ವಲ್ಪ ನಮ್ಮದು ಪ್ರಾಕ್ಟೀಸ್ ತಪ್ಪೋಗಿರುತ್ತೆ. ಪ್ಲೀಸ್ ಯೂಸ್ ದಿಸ್ ಸೆಂಟೆನ್ಸ್ ಇನ್ ಯುವರ್ ಡೈಲಿ ವರ್ಡ್ಸ್. ಅಂದರೆ ನಾನು ತುಂಬ ಡಿಫಿಕಲ್ಟ್ ಆಗಿರೋದು ಹೇಳ್ಕೊಡ್ತಾ ಇಲ್ಲ ಅಥವಾ ತೋರಿಸ್ತಾ ಇಲ್ಲ. ಆ್ಯಸ್ ಯು ಆಲ್ ನೋ, ಇಟ್ ಇಸ್ ವೆರಿ 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 ಸಿಂಪಲ್ ವರ್ಡ್. ಸೊ ಯು ಹ್ಯಾವ್ ಟು ಯೂಸ್ ಇಟ್ ಇನ್ ಯುವರ್ ಡೈಲಿ ಕನ್ವರ್ಸೇಷನ್ ವಿತ್ ಯುವರ್ ಫ್ರೆಂಡ್ಸ್, ಕೊಲೀಗ್ಸ್, ಫ್ಯಾಮಿಲಿ, ಯಾರ ಜೊತೆಗಾದ್ರೂ ಯೂಸ್ ಮಾಡ್ಕೋಬೋದು. ಅಥವಾ ಮಿರರಲ್ಲಿ ನಿಮ್ಮ ಮುಂದೆ ನೀವಾದ್ರೂ ಯೂಸ್ ಮಾಡ್ಕೊಂಡು ಮಾತಾಡಿ. ಕಮ್ ಆನ್ ಟೈಮ್. ಸರಿಯಾದ ಸಮಯಕ್ಕೆ ಬಾ. ಟೈಮಿಗೆ ಸರಿಯಾಗಿ ಬಾ ನೀನು. ಕ್ಲೋಸ್ ಯುವರ್ ಬುಕ್. ಅಂದರೆ ನಿನ್ನ ಪುಸ್ತಕನ ಮುಚ್ಚಿಡು. ವೇರ್ ಈಸ್ ಮೈ ಫ್ರೆಂಡ್. ನನ್ನ ಫ್ರೆಂಡ್ ಎಲ್ಲಿ ಅಥವಾ ನನ್ನ ಸ್ನೇಹಿತ ಎಲ್ಲಿ. ಯು ಶುಡ್ ಟೇಕ್ ಇಟ್. ನೀನು ಅದನ್ನ ತೆಗೆದುಕೊಳ್ಳೇಬೇಕು. ದೇರ್ ಈಸ್ ನೋ ವೇ ಟು ಗೋ ಔಟ್. ಇದರಿಂದ ಹೊರ ಹೋಗೋಕ್ಕೆ ಬೇರೆ ದಾರಿನೇ ಇಲ್ಲ. ಯು ಆರ್ ವೆರಿ ಕೈಂಡ್. ನೀನು ತುಂಬ ಒಳ್ಳೆಯವಳಿದೆಯಾ. ಯು ಆರ್ ವೆರಿ ಕೈಂಡ್ ಮೀನ್ಸ್ ನೀನು ತುಂಬ ದಯಾಳು ಇದೆಯಾ ಅಥವಾ ನೀನು ತುಂಬ ಪಾಪ ಇದೆಯಾ. ಐ ಲಾಸ್ ಮೈ ವಾಚ್ ಎಸ್ಟರ್ಡೇ. ನಾನು ನನ್ನ ವಾಚನ್ನ ನಿನ್ನೆ ಕಳ್ಕೊಂಡ್ಬಿಟ್ಟೆ. ಐ ವುಡ್ ಲೈಕ್ ಟು ಹೆಲ್ಪ್ ಯು. ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಟೆಲ್ ಮೀ ಹೌ ಇಟ್ ವರ್ಕ್ಸ್. ಇದು ಹೇಗೆ ವರ್ಕ್ ಆಗುತ್ತೆ ಹೇಳು ಸ್ವಲ್ಪ, ಅಥವಾ ಇದು ಹೇಗೆ ಸಾಧ್ಯವಾಗುತ್ತೆ ಹೇಳು ಸ್ವಲ್ಪ. ಐ ವಾಂಟ್ ಟು ಡೂ ಸಮಥಿಂಗ್. ನಾನು ಏನಾದರೂ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಐ ಕಾಂಟ್ ಕಮ್ ಹೋಮ್ ಅರ್ಲಿ ಟುಡೇ. ನಾನಿವತ್ತು ಮನೆಗೆ ಬೇಗ ಬರ್ಲಿಕ್ಕಂತೂ ಸಾಧ್ಯ ಇಲ್ಲ. ಐ ವಿಲ್ ಬ್ಯಾಕ್ ಶಾರ್ಟ್ಲಿ. ನಾನು ಬೇಗ ಬರ್ತೀನಿ ಅಂತಂದರೆ ಶೀಘ್ರದಲ್ಲಿ ಬರ್ತೀನಿ, ಬೇಗ ಬರ್ತೀನಿ. ಇಟ್ ವಾಸ್ ರಿಯಲಿ ಗುಡ್. ಅದು ತುಂಬ ಚೆನ್ನಾಗಿತ್ತು. ಇಟ್ ಟೇಕ್ಸ್ ಟೈಮ್. ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಅಥವಾ ಇಟ್ ಟೇಕ್ಸ್ ಟೈಮ್ ಅಂದರೆ ಇದು ಸ್ವಲ್ಪ ಸಮಯ ಬೇಕು ಇದನ್ನು ಮಾಡಲಿಕ್ಕೆ, ಸ್ವಲ್ಪ ಟೈಮ್ ತಗೊಳ್ತದೆ. ಯು ಡಿಡ್ ಇಟ್ ಯುವರ್ ಸೆಲ್ಫ್. ನೀನು ನಿನ್ನಷ್ಟಕ್ಕೇ ಮಾಡ್ಕೋ ಕೆಲಸನ. ಯು ಇನ್ಸ್ಪೈರ್ ಮೀ. ನೀನು ಯಾವಾಗಲೂ ನನಗೆ ಸ್ಫೂರ್ತಿ ನೀಡುತ್ತೀಯಾ. ನೀನು ಯಾವಾಗಲೂ ನನಗೆ ಎನ್ಕರೇಜ್ ಮಾಡ್ತೀಯಾ. ನೀನು ಯಾವಾಗಲೂ ನನಗೆ ಒಂಥರ ರೋಲ್ ಮಾಡೆಲ್ ಥರ ಅಂತ. ಐ ನೀಡ್ ಲಿಟಲ್ ಹೆಲ್ಪ್. ನಿನ್ನಿಂದ ನನಗೆ ಸಹಾಯವಾಗಬೇಕು. ಇಟ್ ಈಸ್ ನಾಟ್ ಯುವರ್ ಫಾಲ್ಟ್. ಇದು ನಿನ್ನ ತಪ್ಪಲ್ಲ. ಡೂ ದ ವರ್ಕ್. ಆ ಕೆಲಸ ಮಾಡು. ಸ್ಟಾಪ್ ಲಾಫಿಂಗ್. ನಗೋದನ್ನು ನಿಲ್ಲಿಸು. ಸ್ಟಾಪ್ ಥಿಂಕಿಂಗ್. ಯೋಚಿಸೋದನ್ನು ನಿಲ್ಲಿಸು. ಪ್ಲೀಸ್ ಸೇ ಸಮಥಿಂಗ್. ಏನಾದರೂ ಹೇಳು. ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್. ನೀನು ನಿನಗೆ ಸಹಾಯ ಮಾಡ್ಕೋ. ಐ ಫೀಲ್ ಮಚ್ ಬೆಟರ್. ಈಗ ಸ್ವಲ್ಪ ನನಗೆ ಸಮಾಧಾನವಾಗ್ತಿದೆ. ಈಗ ಸ್ವಲ್ಪ ನನಗೆ ನಿರಾಳವಾಗುತ್ತಿದೆ. ಕ್ಯಾನ್ ಐ ಕಮ್ ಟುಮಾರೋ. ನಾನು ನಾಳೆ ಬರಬಹುದಾ. ಹ್ಯಾವ್ ಯು ಟೋಲ್ಡ್ ಎನಿವನ್. ನೀನು ಯಾರಿಗಾದರೂ ಇದನ್ನು ಹೇಳಿದೀಯಾ ಅಥವಾ ನೀನು ಯಾರಿಗಾದರೂ ಹೇಳಿದೀಯಾ. ಐ ಲೈಕ್ ಲೀವಿಂಗ್ ಹಿಯರ್. ನಾನು ಇಲ್ಲಿಂದ ಹೋಗೋಕೆ ಇಷ್ಟಪಡ್ತೀನಿ. ಅಥವಾ ಅದನ್ನು ಐ ಲೈಕ್ ಲೀವಿಂಗ್ ಹಿಯರ್, LIVING ಅಂತಲೂ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀನಿ ಅಂತಲೂ ಆಗುತ್ತೆ. ಸ್ಟಾಪ್ ಜೋಕಿಂಗ್. ತಮಾಷೆ ಮಾಡಬೇಡ ನೀನು. ಕೀಪ್ ಇಟ್ ದೇರ್. ಇದನ್ನು ಅಲ್ಲೇ ಇಡು.
ಸೆಂಡ್ ಸಮ್ವನ್, ಯಾರನ್ನಾದ್ರೂ ಕಳಿಸು. ಟೇಕ್ ಇಟ್ ಡೌನ್, ಇದನ್ನ ಕಾಂಟೆಕ್ಸ್ಟ್ ಮೂಲಕ ನೀವು ಹೇಳಬೇಕಾಗುತ್ತೆ. ಅಂತಂದ್ರೆ ಎಲ್ಲದರಲ್ಲೂ ಕೂಡ ಒಂದೇ ತರ ಯೂಸ್ ಆಗೋದಿಲ್ಲ ಇದು. ಟೇಕ್ ಇಟ್ ಡೌನ್ ಅಂದ್ರೆ ಏನಾದರೂ ನಾನು ನೋಟ್ ಏನಾದರೂ ಹೇಳ್ತಿರ್ತೀವಿ, ಟೀಚರ್ಸ್ ಎಲ್ಲ ಹೇಳ್ತಾರಲ್ವ ಟೇಕ್ ಇಟ್ ಡೌನ್ ಡಿಯರ್ ಸ್ಟೂಡೆಂಟ್ಸ್ ಅಂತ, ಅಥವಾ ಇದನ್ನು ದಾಖಲಿಸು ಅಂತನಾದ್ರೂ ಆಗುತ್ತೆ, ಆರ್ ಇದನ್ನು ಕೆಳಗಡೆ ತೆಗೆದುಕೊಂಡು ಬಾ ಅಂತನಾದ್ರೂ ಆಗುತ್ತೆ. ಎರಡೂ ಥರನೂ ಅಕಾರ್ಡಿಂಗ್ ಟು ಸೆಂಟೆನ್ಸು ಈ ವರ್ಡ್ ಇಂದು ಕಾಂಟೆಕ್ಸ್ಟ್ ಚೇಂಜ್ ಆಗುತ್ತೆ. ಓಕೆನಾ. ವಿಚ್ ಒನ್ ಟು ಟೇಕ್, ಯಾವುದನ್ನು ತಗೋಬೇಕು ನಾನು. ಗೆಟ್ ಅಪ್ ಅರ್ಲಿ, ಬೇಗ ಎದ್ದೇಳು. ಯು ಶುಡ್ ಗೋ ನಾವ್, ನೀನು ಈಗಲೇ ಹೋಗಬೇಕು. ಎವ್ರಿ ಒನ್ ಲವ್ಸ್ ದ ಚೈಲ್ಡ್, ಈ ಪಾಪುನ ಅಥವಾ ಈ ಮಗುನ ಎಲ್ಲರೂ ಪ್ರೀತಿಸ್ತಾರೆ. ಐ ರಿಯಲಿ ನೀಡ್ ಸಮ್ ಒನ್, ನನಗೆ ನಿಜವಾಗ್ಲೂ ಒಬ್ಬರ ಅವಶ್ಯಕತೆ ಇದೆ. ಐ ರಿಮೆಂಬರ್ಡ್ ಇಟ್, ನನಗದು ಸರಿಯಾಗಿ ನೆನಪಿದೆ. ಶಿ ಸಿಂಗ್ಸ್ ವೆಲ್, ಅವಳು ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ಯು ವಿಲ್ ನಾಟ್ ಕಮ್ ವಿತ್ ಮೀ, ನೀನು ನನ್ನ ಜೊತೆಗೆ ಬರ್ತಾ ಇಲ್ಲ. ಐ ವಿಲ್ ನಾಟ್ ಟೇಕ್ ಇಟ್ ಫ್ರಮ್ ಯು, ನಾನು ಇದನ್ನ ನಿನ್ನಿಂದ ತಗೊಳ್ಳೋದಿಲ್ಲ. ಡೂ ದೇ ಟಾಕ್ ಲಾಟ್, ಅವ್ರು ನಿಜವಾಗ್ಲೂ ತುಂಬ ಭಾಳ ಮಾತಾಡ್ತಾರ. ದೇ ಡೋಂಟ್ ಲೈಕ್ ಈಚ್ ಅದರ್, ಅವ್ರು ಒಬ್ರನ್ನೊಬ್ರು ಇಷ್ಟಪಡೋದಿಲ್ಲ ಅಥವಾ ಅವ್ರು ಪರಸ್ಪರ ಇಷ್ಟಪಡೋದಿಲ್ಲ. ಡಿಡ್ ಯು ಗೆಟ್ ದಟ್, ನಿನಗದು ತಿಳಿಯುತ್ತಾ ಅಥವಾ ನಿನಗದು ಸಿಕ್ತಾ ಅಂತನೂ ಆಗುತ್ತೆ. ಓಕೆ. ಪ್ಲೀಸ್ ಬಿ ಸೀಟೆಡ್, ದಯವಿಟ್ಟು ಕುಳಿತುಕೊಳ್ಳಿ. ಐ ಆಮ್ ಆನ್ ಮೈ ವೇ, ನಾನು ನನ್ನ ದಾರಿನಲ್ಲೇ ಇದ್ದೀನಿ. ಶಿ ಹ್ಯಾಸ್ ಅ ಕೋಲ್ಡ್, ಅವಳಿಗೆ ಶೀತ ಆಗಿದೆ. ಓಪನ್ ದ ಡೋರ್, ಬಾಗಿಲನ್ನು ತೆರೆ. ಇಸ್ ದಿಸ್ ಕರೆಕ್ಟ್, ಇದು ಕರೆಕ್ಟ್ ಆಗಿದೆಯಾ ಅಥವಾ ಇದು ಸರಿಯಾಗಿದೆಯಾ. ಡೋಂಟ್ ಮೇಕ್ ಎಕ್ಸ್ಕ್ಯೂಸಸ್, ನೆಪ ಕೊಡಬೇಡ. ನೆವರ್ ಮೇಕ್ ಎಕ್ಸ್ಕ್ಯೂಸಸ್, ಎಂದೂ ಕೂಡ ನೆಪವನ್ನು ಕೊಡಬೇಡ. ಡು ಯು ಮೇಕ್ ಎಕ್ಸ್ಕ್ಯೂಸಸ್, ನೀನು ನೆಪ ಕೊಡ್ತೀಯಾ, ನೀನು ಯಾವಾಗಾದ್ರೂ ಎಕ್ಸ್ಕ್ಯೂಸಸ್ ಕೊಟ್ಟಿದೀಯಾ. ವೇರ್ ಡಿಡ್ ಯು ಗೆಟ್ ಇಟ್ ಫ್ರಮ್, ನೀನು ಇದನ್ನ ಎಲ್ಲಿಂದ ತೆಗೆದುಕೊಂಡು ಬಂದೆ, ಎಲ್ಲಿಂದ ತಗೊಂಡ್ಬಂದೆ. ಡೋಂಟ್ ಸ್ಕೋಲ್ಡ್ ಮೀ, ನನಗೆ ಬೈಬೇಡ. ಯು ಆಲ್ವೇಸ್ ಹರ್ಟ್ ಮೀ, ನೀನು ಯಾವಾಗಲೂ ನನಗೆ ಹರ್ಟ್ ಮಾಡ್ತೀಯಾ ಅಥವಾ ನೀನು ಯಾವಾಗಲೂ ನನಗೆ ನೋವು ಮಾಡ್ತೀಯಾ. ಇಫ್ ಪಾಸಿಬಲ್ ಟೆಲ್ ಹಿಮ್, ಸಾಧ್ಯವಾದರೆ ಅವನಿಗೆ ಹೇಳಿಬಿಡು. ಓಕೆ, ಸಾಧ್ಯವಾದರೆ ಇದನ್ನ ಅವನಿಗೆ ಹೇಳಿಬಿಡು. ಇಫ್ ಪಾಸಿಬಲ್ ಕಾಲ್ ಮೀ, ಸಾಧ್ಯವಾದರೆ ನನಗೆ ಕಾಲ್ ಮಾಡು. ಫ್ರೀ ಇದ್ದಾಗ ಒಂದ್ಸತಿ ಕಾಲ್ ಮಾಡು, ಇಫ್ ಪಾಸಿಬಲ್ ಅಂತ ಹೇಳ್ತೀವಲ್ವಾ. ಇಫ್ ಪಾಸಿಬಲ್ ಬ್ರಿಂಗ್ ಒನ್ ಮೋರ್, ನಿನಗೆ ಓಕೆ ಅಂದರೆ ಅಥವಾ ಸಾಧ್ಯವಾದರೆ ಇನ್ನೊಂದು ಹೆಚ್ಚಿಗೆ ತೆಗೆದುಕೊಂಡು ಬಾ, ಇನ್ನೊಂದು ಹೆಚ್ಚಿಗೆ ತಗೊಂಡು ಬಾ. ವೈ ಯು ಆರ್ ಬೆಗಿಂಗ್ ಮೀ, ನೀನು ಯಾವಾಗಲೂ ಯಾಕೆ ನನ್ನ ಹತ್ರ ಬೇಡ್ತೀಯಾ. ವಾಟ್ ಟೈಮ್ ಡು ಯು ಸ್ಲೀಪ್, ನೀನು ಯಾವಾಗ ಮಲಗ್ತೀಯಾ, ಯಾವ ಟೈಮಿಗೆ ಮಲಗ್ತೀಯಾ. ವಾಟ್ ಟೈಮ್ ಡಿಡ್ ಯು ಈಟ್ ಫುಡ್, ನೀನು ಯಾವ ಸಮಯಕ್ಕೆ ಊಟ ಮಾಡ್ತೀಯಾ. ಹ್ಯಾವ್ ಬೀನ್ ಟೋಲ್ಡ್ ಅಬೌಟ್ ಯು, ನಿನಗಿದ್ರ ಬಗ್ಗೆ ಹೇಳಿದಿನ ಅಥವಾ ನಿನಗಿದ್ರ ಬಗ್ಗೆ ಅವನು ಹೇಳಿದನ. ಸಾರಿ, ಅವನು ಅಲ್ಲ, ನಿನಗಿದ್ರ ಬಗ್ಗೆ ಹೇಳಿದಿನ ಅಂತ. ವೇರ್ ವಿಲ್ ಅವರ್ ಟೀಮ್ ವಿಲ್ ಬಿ ಪ್ಲೇಯಿಂಗ್, ನಮ್ಮ ತಂಡ ಅಥವಾ ನಮ್ಮ ಗುಂಪು ಎಲ್ಲಿ ಆಟ ಆಡಬೇಕಾಗುತ್ತೆ. ಹಿ ಕುಡಂಟ್ ಗೋ ಅಮೇರಿಕಾ, ಅವನು ಅಮೇರಿಕಾಕ್ಕೆ ಹೋಗೋಕ್ಕಾಗಲಿಲ್ಲ. ಯು ಶುಡ್ ಅಡ್ಮಿಟ್ ಯುವರ್ ಮಿಸ್ಟೇಕ್, ನೀನಿನ ತಪ್ಪನ್ನು ಒಪ್ಕೊಳ್ಳೇಬೇಕು. ಐ ಆಮ್ ಅ ವೆಜಿಟೇರಿಯನ್, ಎಸ್ ಐ ಆಮ್ ಅ ವೆಜಿಟೇರಿಯನ್ ಮೀನ್ಸ್ ಐ ಆಮ್ ಅ ಶಾಕಾಹಾರಿ ಅಥವಾ ನಾನು ಶಾಕಾಹಾರಿ. ಹೂ ಈಸ್ ಶಿ ಟು ಮೀ, ಅವಳು ನನಗೆ ಏನಾಗಬೇಕು. ಐ ಹ್ಯಾವ್ ಸೀನ್ ಯು ಸಮ್ವೇರ್, ನಾನು ನಿನ್ನ ಎಲ್ಲೋ ನೋಡಿದ್ದೀನಿ. ಯು ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ನೀನು ಸರಿ ಕೆಲಸ ಮಾಡ್ತಿಲ್ಲ. ಐ ವಿಲ್ ಟಾಕ್ ಟು ಹಿಮ್, ನಾನು ಅವನ ಜೊತೆಗೆ ಮಾತಾಡ್ತೀನಿ. ಬಸ್ ವಾಸ್ ಅಬೌಟ್ ಟು ಅರೈವ್, ಬಸ್ ಇನ್ನೇನು ಬಂದ್ಬಿಡುತ್ತೆ. ಶಿ ವಾಸ್ ಅಬೌಟ್ ಟು ಸ್ಲೀಪ್, ಅವಳು ಇನ್ನೇನು ಮಲ್ಕೊಂಡ್ಬಿಡ್ತಾಳೆ. ಹೌ ಟು ಪ್ಲೇ ದ ವೈಲಿನ್, ವೈಲಿನ್ ಗೊತ್ತಲ್ವಾ ನಿಮಗೆಲ್ಲ. ಸೊ ವೈಲಿನ್ ಅನ್ನ ಹೇಗೆ ನುಡಿಸೋದು, ಅದನ್ನ ಹೇಗೆ ಪ್ಲೇ ಮಾಡೋದು. ಶಿ ಈಸ್ ಗೋಯಿಂಗ್ ಟು ಟೆಂಪಲ್, ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ಶಿ ಆರ್ ಆಗಿದೆ, ಐ ಆಮ್ ಸೋ ಸಾರಿ. ಶಿ ಈಸ್ ರೀಡಿಂಗ್, ಅವಳು ಓದ್ತಾ ಇದ್ದಾಳೆ ಅಥವಾ ದೇ ಆರ್ ರೀಡಿಂಗ್, ಅವರೆಲ್ಲ ಓದ್ತಾ ಇದ್ದಾರೆ. ಶಿ ಡಸಂಟ್ ಮೀನ್ ಟು ಮೀ, ಓಕೆ, ಅವಳನ್ನ ನಾನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಅಂದ್ರೂ ಆಗುತ್ತೆ ಅಥವಾ ಅವಳು ನನಗೇನು ಸಂಬಂಧ ಪಡೋದಿಲ್ಲ ಅಥವಾ ಅವಳು ಏನು ಮಾಡಿದ್ರು ನನಗೇನು ಕೇರ್ ಮಾಡೋದಿಲ್ಲ, ನಾನೇನು ಅವಳ ಬಗ್ಗೆ ಕೇರ್ ಮಾಡಲ್ಲ ಅಂತ ಹೇಳ್ತೀವಲ್ವಾ, ಆ ಥರ.
ಸೊ ದಿಸ್ ಈಸ್ ಆಲ್ 100 ಸೆಂಟೆನ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲಸ್ ತುಂಬ ಈಸಿ ಸೆಂಟೆನ್ಸ್ನ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಇದನ್ನು ಡೈಲಿ ಲೈಫಲ್ಲಿ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ ತನಕ ನೋಡಿ. ಸೊ ಹಾಗಾಗಿ ನಿಮಗೆಲ್ಲ ಸೆಂಟೆನ್ಸು ಹೇಗೆ ಹೇಳಬೇಕು, ಯಾವ ಥರ ಯಾವುದಕ್ಕೆ ಏನು ಮೀನಿಂಗ್ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನು 100 ಸೆಂಟೆನ್ಸ್ನ ಕೊಡ್ತೀನಿ. ಓಕೆ, 100 ಅಲ್ಲ, 1000 ಸೆಂಟೆನ್ಸ್ಗಳು ಕೂಡ ಮಾಡಬಹುದು. ಬಟ್ ಆದರೆ ತುಂಬ ಸಿಂಪಲ್ ಆಗಿ, ಸಿಮಿಲರ್ ಆಗಿ ಅಥವಾ ಫ್ರೀಕ್ವೆಂಟ್ಲಿ ಆಗಿ ಯೂಸ್ ಮಾಡೋಂಥ ಸೆಂಟೆನ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ. ಸೊ ಪ್ಲೀಸ್ ನನ್ನ ರಿಕ್ವೆಸ್ಟ್, ನೀವೆಲ್ಲರೂ ಕೂಡ ಈ ಸೆಂಟೆನ್ಸ್ಗಳನ್ನ ನಿಮ್ಮ ಡೈಲಿ ಲೈಫಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ನಮಗೆ ಇಂಗ್ಲೀಷು ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. Okay, so okay, thank you for your support. I will see you in my next video.